ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂಧದ 14ನೇ ಅಧ್ಯಾಯದಲ್ಲಿ ಇವತ್ತು 6ನೇ ಶ್ಲೋಕ. ವೃತ್ರಸ್ತು ಸ ಕಥಂ ಪಾಪಃ ಸರ್ವಲೋಕೋಪತಾಪನಃ ಇತ್ತಂ ದೃಢಮತಿ ಕೃಷ್ಣ ಆಸೀತ್ ಸಂಗ್ರಾಮ ಉದ್ಬಣೆ. ಪರೀಕ್ಷಿನ್ ಮಹಾರಾಜರು ಶುಕಾಚಾರ್ಯರ ಹತ್ರ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೃಢವಾದ ಭಕ್ತಿ, ಏಕಾಂತ ಭಕ್ತಿ ಅಂತನ್ನೋದು ದೇವತೆಗಳಲ್ಲಿಯೂ ಕೂಡ ದುರ್ಲಭವಾದಂಥದ್ದು. ಅಂಥದ್ದು ಅಸುರ ಜಾತಿಯಲ್ಲಿ ಹುಟ್ಟಿದ ರಾಜಸ ತಾಮಸ ಸ್ವಭಾವವುಳ್ಳಂತಹ ಅಸುರ ಜಾತಿಯದು. ಅಂತಹ ಜಾತಿಯಲ್ಲಿ ಹುಟ್ಟಿದಂತಹ ವೃತ್ರನಿಗೆ ಇಷ್ಟು ಉತ್ತಮವಾದ ಭಕ್ತಿ ಹೇಗೆ ಬಂತು? ಅದನ್ನು ಅವನು ಹೇಗೆ ಮಾಡಿದ? ಇಷ್ಟು ಉತ್ತಮವಾದ ಭಕ್ತಿ ಅವನಲ್ಲಿ ಬರಲಿಕ್ಕೆ ಹೇಗೆ ಸಾಧ್ಯ? ಅವನು ಪಾಪಿ, ಸರ್ವಲೋಕ ಕಂಟಕ ವೃತ್ರ. ಅಂಥವನು ಕೂಡ ಮಹತ್ತಾದಂತಹ ಯುದ್ಧ ಪ್ರಸಂಗದಲ್ಲಿ ಪರಮಾತ್ಮನಲ್ಲಿ ಇಂಥ ಉತ್ತಮವಾದ ದೃಢವಾದ ಭಕ್ತಿಯನ್ನ ಮಾಡಿದ್ನಲ್ಲ, ಇದು ಹೇಗೆ ಸಾಧ್ಯ ಅಂತ ಪರೀಕ್ಷಿನ್ ಮಹಾರಾಜನ ಪ್ರಶ್ನೆ. ಸರ್ವಲೋಕ ಉಪತಾಪನಃ ಅಂತ, ಯಾಕೆಂದ್ರೆ 3 ಲೋಕಗಳನ್ನೇ ನುಂಗ್ಲಿಕ್ಕೆ ಹೊರಟಿದ್ದ ಅವನು. ಅಂತಹ ಪಾಪಿ, ಎಲ್ಲ ಲೋಕಗಳಿಗೆ ತೊಂದರೆಯನ್ನು ಉಂಟು ಮಾಡಿದವನು, ತಾಪವನ್ನು ಉಂಟು ಮಾಡಿದವನು. ಅಂಥವನು ಉದ್ಬಣೆ ಸಂಗ್ರಾಮೆ, ದೊಡ್ಡ ಯುದ್ಧ ಇದು, ಮಹೇಂದ್ರನ ಜೊತೆಯಲ್ಲಿ ಮಾಡಿದ ಬಹಳ ದೊಡ್ಡ ಯುದ್ಧ. ಇಂತಹ ದೊಡ್ಡ ಯುದ್ಧದಲ್ಲಿಯೂ ಕೂಡ ಅವನು ಇಷ್ಟು ಉತ್ತಮವಾದ ಭಕ್ತಿಯನ್ನ ತೋರಿಸಿದ ಭಗವಂತನಲ್ಲಿ. ದೃಢವಾದ ಭಕ್ತಿ ಅದು ಹೇಗೆ ಬಂತು ಅಂತ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆ. ವೃತ್ರಸ್ತು ಸ ಕಥಂ ಪಾಪಃ ಸರ್ವಲೋಕ ಉಪತಾಪನಃ ಇತ್ತಂ ದೃಢಮತಿ ಕೃಷ್ಣೇ ಆಸೀತ್ ಸಂಗ್ರಾಮ ಉದ್ಬಣೆ. ಅತ್ರ ನ ಸಂಶಯೋ ಭೂಯಾನ್ ಶ್ರೋತುಂ ಕೌತೂಹಲಂ ಪ್ರಭೋ ಯಃ ಪೌರುಷೇಣ ಸಮರೆ ಸಹಸ್ರಾಕ್ಷಮತೋಷಯತ್. ಪ್ರಭು, ನನಗೆ ಈ ವಿಷಯದಲ್ಲಿ ಸಂಶಯ ಇದೆ ಅಂತ ಪರೀಕ್ಷಿತ್ ಮಹಾರಾಜ ಹೇಳ್ತಾ ಇದ್ದಾನೆ. ಬಹಳ ಸಂಶಯ ಇದೆ ನನಗೆ.
ಇದಕ್ಕೆ ಸಮಾಧಾನವನ್ನ ನೀವು ಹೇಳಬೇಕು, ಕೇಳಬೇಕು ಅಂತ ನನಗೆ ಬಹಳ ಕುತೂಹಲ ಉಂಟಾಗಿದೆ. ಇದರಲ್ಲಿ ದೊಡ್ಡ ಸಂಶಯ ಇದೆ ನನಗೆ. ಇಂದ್ರನ ಭಯದಿಂದ ಅವನು ಭಗವಂತನನ್ನ ಶರಣಾಗತನಾಗಲಿಲ್ಲ. ಅವನಿಗೆ ಇಂದ್ರನ ಭಯವೇ ಇರಲಿಲ್ಲ. ಮ್ಯೂಟ್ ಮಾಡ್ಕೊಳ್ಳಿ. ಅವನು ಭಗವಂತನನ್ನ ಶರಣಾಗತನಾಗಿದ್ದು ಇಂದ್ರನ ಭಯದಿಂದ ಅಲ್ಲ. ಅವನಿಗೆ ದೃಢವಾದ ಭಕ್ತಿ ಇತ್ತು ಭಗವಂತನಲ್ಲಿ. ತನ್ನ ಯುದ್ಧದ ಪೌರುಷದಿಂದ ದೇವೇಂದ್ರನನ್ನೇ ಮೆಚ್ಚಿಸಿ ಬಿಟ್ಟನು. ಅವನು ಯಾವ ಸಮಯದಲ್ಲೂ ಕೂಡ ಇಂದ್ರನಿಗೆ ಸ್ವಲ್ಪವೂ ಭಯ ಪಡಲಿಲ್ಲ. ಅವನು ಎಂಥ ದೊಡ್ಡ ಯುದ್ಧ ನಡೀತಾ ಇದೆ, ಆ ಸಮಯದಲ್ಲಿ ಯಾವಾಗಲೂ ಕೂಡ ಅವನು ಒಂದು ಕ್ಷಣವೂ ದೇವೇಂದ್ರನಿಗೆ ಭಯಪಟ್ಟದ್ದು ಅಂತಾನೆ ಇಲ್ಲ. ಕೊನೆ ಉಸಿರು ಇರೋವರೆಗೂ ಕೂಡ ಯುದ್ಧದ ಧರ್ಮವನ್ನ ಪಾಲಿಸ್ತಾ ಹೋರಾಡಿದ. ಈ ರೀತಿ ಅವನ ಏನು ಒಂದು ಪರಾಕ್ರಮ ಇತ್ತು, ಆ ಪರಾಕ್ರಮದಿಂದ ಇಂದ್ರನನ್ನೇ ಮೆಚ್ಚಿಸಿದ. ಅವನು ತನ್ನ ಪರಾಕ್ರಮದಿಂದ ಇಷ್ಟು ಉತ್ತಮನಾದಂತಹ ಭಕ್ತಿ ಅವನಲ್ಲಿ ಹೇಗೆ ಬಂತು? ಅತ್ರ ನ ಸಂಶಯೋ ಭೂಯಾನ್ ಶ್ರೋತುಂ ಕೌತೂಹಲಂ ಪ್ರಭೋ ಯಃ ಪೌರುಷೇಣ ಸಮರೇ ಸಹಸ್ರಾಕ್ಷಮತೋಷಯತ್. ಇಷ್ಟು ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದಾಗ ಸೂತ ಪುರಾಣಿಕರು ಪ್ರವಚನವನ್ನು ಮುಂದುವರಿಸ್ತಾ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೂತೌವಾಚ ಪರೀಕ್ಷಿತೋಥ ಸಂಪ್ರಶ್ನಂ ಭಗವಾನ್ ಬಾದರಾಯಣಿಃ ನಿಶಮ್ಯ ಶ್ರದ್ಧಾನಸ್ಯ ಪ್ರತಿನಿಂದೇದಮಬ್ರವೀತ್. ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ, ಈ ರೀತಿ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದಾಗ ಭಗವಾನ್ ಶುಕಾಚಾರ್ಯರು ಅವನನ್ನು ಅಭಿನಂದಿಸಿ ಅವನು ಕೇಳಿದ ಪ್ರಶ್ನೆಗೆ ಶ್ರದ್ಧೆಯಿಂದ ಕೇಳಿದ್ದ. ಪರೀಕ್ಷಿತ್ ರಾಜ ಪ್ರಶ್ನೆಯನ್ನ ಶ್ರದ್ಧೆಯಿಂದ ಕೇಳಬೇಕು ಅಂತ ಕೂತಿದ್ದಾನೆ. ಅವನಿಗೆ ಸಮಾಧಾನವನ್ನ ಹೇಳಿದರು ಶುಕಾಚಾರ್ಯರು. ಶ್ರೀ ಶುಕೌವಾಚ ಶೃಣುಷ್ವಾವಹಿತೋ ರಾಜನ್ ಇತಿಹಾಸಮಿಮಂ ಯಥಾ ಶ್ರುತಂ ದ್ವೈಪಾಯನ ಮುಖಾತ್ ನಾರದಾದ್ ದೇವಲಾದಪಿ. ಪರೀಕ್ಷನ್ ಮಹಾರಾಜ ಮಾಡಿದ ಪ್ರಶ್ನೆಗೆ ಉತ್ತರವಾಗಿ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಲೇ ರಾಜನೇ, ನೀನು ಕೇಳಿದ ಪ್ರಶ್ನೆಗೆ ಉತ್ತರವನ್ನಾಗಿ ನಾನು ಒಂದು ಇತಿಹಾಸವನ್ನ ಹೇಳ್ತೇನೆ, ಕೇಳು ಅಂತಾರೆ. ಪುರಾತನವಾದ ಒಂದು ಇತಿಹಾಸವನ್ನ ಹೇಳ್ತೇನೆ, ಏಕಾಗ್ರ ಮನಸ್ಸಿನಿಂದ ಕೇಳು, ನಿನಗೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗ್ತದೆ. ಅದನ್ನ ನಾನು ಹಿಂದೆ ವೇದವ್ಯಾಸ ದೇವರ ಮುಖದಿಂದಲೇ ಕೇಳಿದ್ದೇನೆ ಅಂತಾರೆ ಸೂತ ಪುರಾಣಿಕರು. ಶುಕಾಚಾರ್ಯರು ವೇದವ್ಯಾಸ ದೇವರ ಮುಖದಿಂದ ಕೇಳಿದ್ದೇನೆ ಮತ್ತು ನಾರದರಿಂದಲೂ ಕೇಳಿದ್ದೇನೆ, ದೇವಲ ಋಷಿಗಳಿಂದಲೂ ಕೇಳಿದ್ದೇನೆ. ಆ ಇತಿಹಾಸ ಅದು, ಅಂತ ಇತಿಹಾಸವನ್ನ ಹೇಳ್ತೇನೆ ಕೇಳು ಅಂತ. ಶುಕಾಚಾರ್ಯರು ವೇದವ್ಯಾಸ ದೇವರಿಂದ ಮತ್ತು ನಾರದರಿಂದ ಮತ್ತು ದೇವಲ ಋಷಿಗಳಿಂದ ಕೇಳಿದ್ದದು. ಇವರು 3 ಜನರಿಂದಲೂ ಕೇಳಿ ತಿಳ್ಕೊಂಡಿದ್ದಾರೆ. ಅವರು ಅದನ್ನ ಹೇಳ್ತಾ ಇದ್ದಾರೆ. ದ್ವೈಪಾಯನ ಮುಖಾತ್ ನಾರದಾತ್ ದೇವಲಾದಪಿ ಶ್ರುತಂ ಅಂತ. ದ್ವೈಪಾಯನ ಮುಖಾತ್ ವೇದವ್ಯಾಸ ದೇವರ ಮುಖದಿಂದಲೂ ಕೇಳಿದ್ದೇನೆ, ನಾರದರ ಮುಖದಿಂದಲೂ ಕೇಳಿದ್ದೇನೆ, ದೇವಲ ಋಷಿಗಳ ಮುಖದಿಂದಲೂ ಕೇಳಿದ್ದೇನೆ. ಅಂತಹ ಒಂದು ಇತಿಹಾಸ, ಪುರಾತನವಾದ ಇತಿಹಾಸ, ಅದನ್ನ ನಿನಗೂ ಕೇಳಿಸ್ತೇನೆ. ಪುರಾತನಂ ಅಂತ ಇದೆ, ಪುರಾತನವಾದ ಇತಿಹಾಸ ಅಂತ. ಅದಕ್ಕೆ ಸತ್ಯಧರ್ಮ ತೀರ್ಥರು ಶ್ರವಣ ಮಾತ್ರೇಣ ದುರ್ಗಾತ್ರ ಗಮಕಂ ಅಂತ ಬರೀತಾರೆ. ಇದು ಈ ಇತಿಹಾಸ, ಇದನ್ನ ಕೇಳೋದ್ರಿಂದಲೇನೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ. ಅಂತಹ ಒಂದು ಕಥೆ, ಅದನ್ನ ಹೇಳ್ತೇನೆ ಕೇಳು ಅಂತ
ಶುಕಾಚಾರ್ಯರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಶೃಣುಷ್ವಾವಹಿತೋ ರಾಜನ್ ಇತಿಹಾಸಮಿಮಂ ಯಥಾ ಶ್ರುತಂ ದ್ವೈಪಾಯನ ಮುಖಾತ್ ನಾರದಾತ್ ದೇವಲಾದಪಿ ಆಸೀದ್ರಾಜಾ ಸಾರ್ವಭೌಮಃ ಶೂರಸೇನೇಷು ವೈ ನೃಪ ಚಿತ್ರಕೇತು ರಿತಿಖ್ಯಾತೋ ಯಸ್ಯಾಸೀತ್ ಕಾಮಧುಂಗ್ಮಹೀ. ಶುಕಾಚಾರ್ಯರು ಒಂದು ಇತಿಹಾಸವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಿಂದೆ ಶೂರಸೇನ ದೇಶದಲ್ಲಿ ಚಿತ್ರಕೇತು ಎಂಬಂತಹ ಪ್ರಸಿದ್ಧನಾದ ಒಬ್ಬ ಸಾರ್ವಭೌಮ ರಾಜನಿದ್ದ. ಅವನ ಹೆಸರು ಚಿತ್ರಕೇತು ಅಂತ. ಶೂರಸೇನ ಅಂತನ್ನೋದು ದೇಶದ ಹೆಸರು. ಶೂರಸೇನೇಶು ಅಂದರೆ ಶೂರಸೇನ ಎಂಬ ದೇಶದಲ್ಲಿ ಚಿತ್ರಕೇತು ಎಂಬಂತಹ ಖ್ಯಾತಃ ರಾಜ, ಪ್ರಸಿದ್ಧನಾದಂತಹ ಒಬ್ಬ ರಾಜ ಇದ್ದ. ಯಸ್ಯ ಆಸೀತ್ ಕಾಮಧುಂಗ್ ಮಹೀ, ಅವನಿಗೆ ಒಳ್ಳೆ ಒಂದು ಭೂಮಿ ಇತ್ತು. ಅವನ ದೇಶ ಸಮೃದ್ಧವಾಗಿತ್ತು. ಕೇಳಿದ್ದೆಲ್ಲವನ್ನೂ ಕೊಡುವಂತಹ ಒಂದು ಭೂಮಿ ಅದು. ಅಷ್ಟು ಉತ್ತಮವಾದ ಒಂದು ಭೂಮಿಯನ್ನು ಪಡ್ಕೊಂಡಿದ್ದ ಅವನು. ಕಾಮಧುಂಗ್ ಮಹೀ, ಕಾಮಧೇನುವಿನಂತೆ ಇರ್ತಕ್ಕಂತಹ ಭೂಮಿ. ಕಾಮಧೇನು ಹೇಗೆ ಬಯಸಿದ್ದನ್ನೆಲ್ಲ ಕೊಡ್ತದೋ ಹಾಗೆ ಈ ಭೂಮಿ ಅವನಿಗೆ ಅಷ್ಟು ಉತ್ತಮವಾದ ಭೂಮಿ. ಚಿತ್ರಕೇತು ರಾಜ ಆಳ್ತಾ ಇರ್ತಕ್ಕಂತಹ ಭೂಮಿ ಕಾಮಧೇನುವಿನಂತೆ ಇತ್ತು. ಅಂತಹ ಒಂದು ಭೂಮಿಗೆ ಒಡೆಯನಾಗಿ ಚಿತ್ರಕೇತು ರಾಜ ಇದ್ದ. ಆಸೀದ್ ರಾಜ ಸಾರ್ವಭೌಮಃ ಶೂರಸೇನೇಷು ವೈ ನೃಪ ಚಿತ್ರಕೇತುರಿತಿಖ್ಯಾತೋ ಯಸ್ಯಾಸೀತ್ ಕಾಮಧುಂಗ್ ಮಹೀ. ತಸ್ಯ ಭಾರ್ಯಾ ಸಹಸ್ರಾಣಿ ದಶಾಭವನ್ ಸಾಂತಾನಿ ಕಶ್ಚಾಪಿ ನೃಪೋ ನ ಲೇಭೇ ತಾಸು ಸಂತತಿಂ. ಅವನಿಗೆ, ಆ ಚಿತ್ರಕೇತು ರಾಜನಿಗೆ 1 ಕೋಟಿ ಹೆಂಡತಿಯರಿದ್ದರು. ಕೋಟಿ ಸಂಖ್ಯೆಯಲ್ಲಿ ರಾಣಿಯರಿದ್ರು ಅವನಿಗೆ. ಆದರೆ 1 ಕೋಟಿ ಸಂಖ್ಯೆಯಲ್ಲಿ ರಾಣಿಯರಿದ್ರೂ ಕೂಡ ಯಾರಿಗೂ ಮಕ್ಕಳೇ ಆಗಿರಲಿಲ್ಲ. ಅವನಿಗೆ ಮಕ್ಕಳನ್ನ ಪಡೆಯಬೇಕು ಅಂತ ಆಸೆ. ಅವನಿಗಷ್ಟು ಅಪೇಕ್ಷೆ ಇದ್ರೂ ಕೂಡ ಅವ್ರು ಯಾರಿಗೂ ಸಂತತಿ ಆಗಲಿಲ್ಲ. ಸಹಸ್ರಾಣಿ ದಶಾಭವನ್ ಅಂತ ಇದೆ. ಭಾರ್ಯಾ ಸಹಸ್ರಾಣಿ. ಭಾರ್ಯಾ ಸಹಸ್ರಾಣಿ ಅಂತಂದ್ರೆ ಕೋಟಿ ಅಂತ ಅರ್ಥ. ಭಾರ್ಯಾ ಸಹಸ್ರಾಣಿ ಅಂದ್ರೆ 10 ಕೋಟಿ ಸಂಖ್ಯೆ. ದಶಕೋಟಿ ಸಂಖ್ಯಾಕಾಹ ಅಂತ ಸತ್ಯಧರ್ಮ ತೀರ್ಥರು ದಶಕೋಟಿ ಸಂಖ್ಯಾಕಾಹ ಅಂತ ಬರೀತಾರೆ, 10 ಕೋಟಿ ಅಂತ ಬರೀತಾರೆ. ಚಟ್ಟಿ ವ್ಯಾಖ್ಯಾನದಲ್ಲಿ ಭಾರ್ಯಾ ಸಹಸ್ರಾಣಾಂ ದಶಸಹಸ್ರಾಣಿ ಅಂತ ಇಟ್ಟುಕೊಂಡು ಅದನ್ನು ಕೋಟಿ ಇತ್ಯರ್ಥ ಅಂತ, 10 ಕೋಟಿ ಅಲ್ಲ ಕೋಟಿ ಅಷ್ಟೇ ಅಂತ ಅರ್ಥ ಮಾಡಿದ್ದಾರೆ. ದಶಸಹಸ್ರಾಣಿ ಅಂತ ಅದಕ್ಕೆ ಕೋಟಿ ಅಂತ. ಅಂತೂ ಕೋಟಿಗಟ್ಲೆ ಇದ್ರು ಅಂತ ಇಟ್ಕೊಳ್ಳೋಣ. ಕೋಟಿಗಟ್ಲೆ ಹೆಂಡತಿಯರಿದ್ರೂ ಕೂಡ ಅವನಿಗೆ ಸಂತಾನ ಇರಲಿಲ್ಲ. ಸಾಂತಾನಿಕಶ್ಚಾಪಿ ನೃಪಃ, ಅವನಿಗೆ ಸಂತಾನ ಪಡೀಬೇಕು ಅನ್ನೋ ಅಪೇಕ್ಷೆ ಇತ್ತು, ಆದರೂ ಸಂತಾನ ಆಗಲಿಲ್ಲ ಅಂತ ಅರ್ಥ. ತಸ್ಯ ಭಾರ್ಯಾ ಸಹಸ್ರಾಣಿ ದಶಾಭವನ್ ಸಾಂತಾನಿ ಕಶ್ಚಾಪಿ ನೃಪೋ ನ ಲೇಭೇ ತಾಸು ಸಂತತಿಂ. ರೂಪೌದಾರ್ಯವಯೋ ಜನ್ಮ ವಿದ್ಯೈಶ್ವರ್ಯ ಶ್ರಿಯಾದಿಭಿಃ ಸಂಪನ್ನಸ್ಯ ಗುಣೈಃ ಸರ್ವೈಃ ಚಿಂತಾ ವಂದ್ಯಾಪತೇರಭೂತ್. ಅವನಿಗೆ ಉಳಿದ ಎಲ್ಲಾ ರೀತಿಯಾದ ಸಂಪತ್ತಿತ್ತು. ಒಳ್ಳೆ ರೂಪ ಇತ್ತು,
ಒಳ್ಳೆ ಔದಾರ್ಯ ಇತ್ತು, ಯೌವನ ಇತ್ತು, ಮತ್ತೆ ಕುಲೀನತೆ, ಒಳ್ಳೆ ಕುಲದಲ್ಲಿ ಹುಟ್ಟಿದಂಥವನು, ಒಳ್ಳೆ ವಿದ್ಯೆ ಇತ್ತು, ಅಧಿಕಾರ ಇತ್ತು, ಸಂಪತ್ತಿತ್ತು, ಈ ರೀತಿ ಎಲ್ಲಾ ಗುಣಗಳು ಇದ್ದುವು. ಆದರೆ ಒಂದೇ ಒಂದು ಚಿಂತೆ ಅವನಿಗೆ, ಈ ಎಲ್ಲಾ ರಾಣಿಯರು ಕೂಡ ಬಂಜೇರಾಗಿ ಬಿಟ್ಟಿದ್ರು, ಯಾರಿಗೂ ಮಕ್ಕಳಿಲ್ಲ. ಇದೊಂದು ಚಿಂತೆ ಅವನನ್ನ ಕಾಡ್ತಾ ಇತ್ತು. ಉಳಿದ ಎಲ್ಲಾ ರೀತಿಯಾದ ಅನುಕೂಲತೆಗಳು ಅವನಿಗಿತ್ತು. ರೂಪ, ಔದಾರ್ಯ, ವಿದ್ಯೆ, ಅಧಿಕಾರ, ಸಂಪತ್ತು ಯಾವುದರಲ್ಲೂ ಕೊರತೆ ಇರಲಿಲ್ಲ. ಆದರೆ ವಂದ್ಯಾಪತಿ ಅನ್ನೋದೊಂದೇ ಚಿಂತೆ. ಬಂಜೆಯ ಗಂಡ ಆಗಿಬಿಟ್ಟಿದ್ದ ಅವನು. ಇಷ್ಟು ಜನ ರಾಣಿಯರಿದ್ರು ಕೂಡ ಎಲ್ಲರೂ ಬಂಜೆಯರಾಗಿದ್ರು. ಅದೊಂದೇ ಅವನಿಗೆ ಚಿಂತೆಗೆ ಕಾರಣ ಆಗಿತ್ತು. ರೂಪೌದಾರ್ಯ ವಯೋಜನ್ಮ ವಿದ್ಯೈಶ್ವರ್ಯ ಶ್ರಿಯಾದಿಭಿಃ ಸಂಪನ್ನಸ್ಯ ಗುಣೈಃ ಸರ್ವೈಃ ಚಿಂತಾ ವಂದ್ಯಾಪತೇರಭೂತ್. ನ ತಸ್ಯ ಸಂಪದಃ ಸರ್ವಾಃ ಮಹಿಷ್ಯೋ ವಾಮಲೋಚನಾಃ ಸಾರ್ವಭೌಮಸ್ಯ ಭೂಶ್ಚೇಯಂ ನಾಭವನ್ ಪ್ರೀತಿಹೇತವಃ. ಬೇಕಾದಷ್ಟು ಸಂಪತ್ತು, ಸಾರ್ವಭೌಮನಾಗಿದ್ದ, ಇಡೀ ದೇಶದ ಒಡೆತನ ಅವನಲ್ಲಿತ್ತು, ಬೇಕಾದಷ್ಟು ಸಂಪತ್ತಿತ್ತು, ಸಮೃದ್ಧವಾದ ದೇಶ, ಒಳ್ಳೊಳ್ಳೆ ಸುಂದರಿಯರಾದಂತಹ ರಾಣಿಯರು, ಕೋಟಿಗಟ್ಲೆ ರಾಣಿಯರು, ಸುಂದರಿಯರಾಗಿರ್ತಕ್ಕಂಥವರೆಲ್ಲರೂ ಕೂಡ ವಾಮಲೋಚನಾಹ, ಬಹಳ ಸುಂದರಿಯರಾದ ರಾಣಿಯರು ಬೇಕಾದಷ್ಟು ಜನ ಇದ್ರು. ಇಡೀ ಭೂಮಂಡಲವೇ ತನ್ನ ಅಧೀನದಲ್ಲಿತ್ತು. ಆದರೂ ಇದ್ಯಾವುದೂ ಅವನಿಗೆ ಸುಖ ಉಂಟು ಮಾಡಲಿಲ್ಲ. ನಾಭವನ್ ಪ್ರೀತಿ ಹೇತವಃ, ಇದ್ಯಾವುದರಿಂದಲೂ ಅವನಿಗೆ ಸುಖ ಆಗ್ತಿರ್ಲಿಲ್ಲ. ಅವನಿಗೆ ಮಕ್ಕಳಿಲ್ಲ ಅನ್ನೋ ಚಿಂತೆ ಕಾಡ್ತಾ ಇತ್ತು. ಆದ್ರಿಂದ ಇದ್ಯಾವುದೂ ಅವನಿಗೆ ಸಂತೋಷವನ್ನ ಉಂಟು ಮಾಡಲಿಲ್ಲ. ನ ತಸ್ಯ ಸಂಪದಃ ಸರ್ವಾಃ ಮಹಿಷ್ಯೋ ವಾಮಲೋಚನಾಃ ಸಾರ್ವಭೌಮಸ್ಯ ಭೂಶ್ಚೇಯಂ ನಾಭವನ್ ಪ್ರೀತಿಹೇತವಃ. ತಸ್ಯೈಕದಾ ತು ಭವನಂ ಅಂಗಿರಾ ಭಗವಾನ್ ಋಷಿಃ ಲೋಕಾನನುಚರನ್ ಏತಾನ್ ಉಪಾಗಚ್ಚದ್ಯದೃಚ್ಛಯಾ. ಇಂತಹ ಮಹಾರಾಜನ ಅರಮನೆಗೆ ಒಂದು ಸಲ ಲೋಕ ಸಂಚಾರವನ್ನ ಮಾಡ್ತಾ ಆಂಗಿರಸ ಮುನಿಗಳು ಬಂದಿದ್ದಾರೆ. ಪೂಜ್ಯರಾದಂತಹ ಆಂಗಿರಸ ಋಷಿಗಳು ಲೋಕ ಸಂಚಾರವನ್ನ ಮಾಡ್ತಾ ಮಾಡ್ತಾ ಒಂದು ಸಲ ಯಾದೃಚ್ಛಿಕವಾಗಿ ಇವನ ರಾಜ್ಯಕ್ಕೆ ಬಂದರು. ಈ ಚಿತ್ರಕೇತುವಿನ ರಾಜ್ಯಕ್ಕೆ ಆಂಗಿರಸ ಋಷಿಗಳು ಯಾದೃಚ್ಛಿಕವಾಗಿ ಬಂದಿದ್ದಾರೆ ಲೋಕ ಸಂಚಾರವನ್ನ ಮಾಡ್ತಾ. ತಸ್ಯೈಕದಾತು ಭವನಂ ಅಂಗಿರಾ ಭಗವಾನ್ ಋಷಿಃ ಲೋಕಾನನುಚರನ್ ಏತಾನ್ ಉಪಾಗಚ್ಚದ್ಯದೃಚ್ಛಯಾ ತಂ ಪೂಜಯಿತ್ವಾ ವಿಧಿವತ್ ಪ್ರತ್ಯುತ್ಥಾನಾರ್ಹಣಾದಿಭಿಃ ಕೃತಾತಿಥ್ಯಮುಪಾಸೀದತ್ ಸುಖಾಸೀನಂ ಸಮಾಹಿತಃ. ಪೂಜ್ಯರಾದಂತಹ ಆಂಗಿರಸ ಋಷಿಗಳು ಬಂದಾಗ ರಾಜ ಎದ್ದು ನಿಂತು ಅವರಿಗೆ ಗೌರವವನ್ನು ಸಲ್ಲಿಸಿದ. ಆಸನ, ಪಾದ್ಯ ಮೊದಲಾದ ಸತ್ಕಾರಗಳನ್ನು ನೀಡಿದ. ವಿಧಿ ಪ್ರಕಾರವಾಗಿ ಅವರನ್ನ ಪೂಜಿಸಿದ. ಬಂದಂತಹ ಋಷಿಗಳನ್ನ ಬಹಳ ಚೆನ್ನಾಗಿ ಆದರದಿಂದ ಅವರನ್ನ ಗೌರವಿಸಿದ. ಎಲ್ಲ ಆತಿಥ್ಯವನ್ನ ಮಾಡಿದ ನಂತರದಲ್ಲಿ ಉತ್ತಮವಾದ ಒಂದು ಆಸನದಲ್ಲಿ ಕುತ್ಕೊಂಡಾಗ ಅವರ ಹತ್ತಿರ ಭಕ್ತಿಯಿಂದ ಕೇಳಿಕೊಂಡ ಈ ರಾಜ. ತಂ ಪೂಜಯಿತ್ವಾ ವಿಧಿವತ್ ಪ್ರತ್ಯುತ್ಥಾನಾರ್ಹಣಾದಿಭಿಃ ಕೃತಾತಿಥ್ಯಮುಪಾಸೀದತ್ ಸುಖಾಸೀನಂ ಸಮಾಹಿತಃ. ಮಹರ್ಷಿಸ್ತಮುಪಾಸೀನಂ ಪ್ರಶ್ರಯಾವನತಂ ಕ್ಷಿತೌ
ಪ್ರತಿಪೂಜ್ಯ ಮಹಾರಾಜ ಸಮಾಭಾಷ್ಯೇದಮಬ್ರವೀತ್. ಮಹಾರಾಜ ಅಂತ ಪರೀಕ್ಷಿತ್ ರಾಜನನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ಎಲೆ ಮಹಾರಾಜ, ಈ ಚಿತ್ರಕೇತು ರಾಜ ತನ್ನ ಹತ್ತಿರದಲ್ಲಿ ನೆಲದ ಮೇಲೆ ಕೂತು ವಿನಯದಿಂದ ಪ್ರಶ್ನೆಯನ್ನ ಮಾಡಿದ್ದನ್ನ ನೋಡಿದ್ರು ಋಷಿಗಳು, ಅಂಗಿರಸ ಋಷಿಗಳು ಮೆಚ್ಚಿಕೊಂಡ್ರು. ಆಂಗಿರಸ ಋಷಿಗಳಿಗೆ ಬಹಳ ಸಂತೋಷ ಆಯಿತು. ಯಾಕೆಂದ್ರೆ ಸಾರ್ವಭೌಮನಾದ ರಾಜ ಅವರಿಗೆ ಸತ್ಕಾರವನ್ನ ಮಾಡಿ ಅವರ ಮುಂದೆ ನೆಲದ ಮೇಲೆ ಕೂತಿದ್ದಾನೆ, ಭಕ್ತಿಯಿಂದ ವಿನಮ್ರನಾಗಿ ಕೂತಿದ್ದಾನೆ. ಆ ಒಂದು ವಿನಯವನ್ನ ನೋಡಿ, ಅವರಿಗೆ ತಲೆಬಾಗಿದ್ದನ್ನ ನೋಡಿ ಆ ಆಂಗಿರಸ ಋಷಿಗಳು ಮೆಚ್ಚಿಕೊಂಡ್ರು. ಅವರಿಗೆ ಬಹಳ ಸಂತೋಷ ಆಯಿತು. ಕುಶಲ ಪ್ರಶ್ನೆಯನ್ನ ಮಾಡ್ತಾ ಮಾತಾಡಿದರು. ಮಹರ್ಷಿಸ್ತಮುಪಾಸೀನಂ ಪ್ರಶ್ರಯಾವನತಂ ಕ್ಷಿತೌ ಪ್ರತಿಪೂಜ್ಯ ಮಹಾರಾಜ ಸಮಾಭಾಷ್ಯೇದಮಬ್ರವೀತ್. ಅಂಗಿರಾ ಉವಾಚ ಅಪಿ ತೇ ನಾಮಯಂ ಸ್ವಸ್ತಿ ಪ್ರಕೃತೀನಾಂ ತಥಾತ್ಮನಃ ಯಥಾ ಪ್ರಕೃತಿಭಿರ್ಗುಪ್ತಃ ಪುಮಾನ್ ರಾಜಾ ಚ ಸಪ್ತಭಿಃ. ಅಂಗಿರಸ ಋಷಿಗಳು ಕೇಳ್ತಾ ಇದ್ದಾರೆ ರಾಜನಿಗೆ, ಎಲೆ ರಾಜ, ಗುರು, ಮಂತ್ರಿ, ರಾಷ್ಟ್ರ, ದುರ್ಗ, ಕೋಶ, ಸೈನ್ಯ, ಮಿತ್ರ ಅಂತ ಇದು 7 ರಾಜರಲ್ಲಿ ಇರಬೇಕಾದಂತಹ ಒಂದು ಪ್ರಕೃತಿ ಸ್ವಭಾವ. ಅದನ್ನೇ ಹೇಳ್ತಾ ಇದ್ದಾರೆ. ಈ 7 ಸಪ್ತಭಿಹಿ, 7 ಪ್ರಕೃತಿಗಳ ಜೊತೆಗೆ ನೀನು ಆರೋಗ್ಯವಾಗಿದ್ದಿದ್ದಿ ತಾನೆ ಅಂತ. ಒಬ್ಬ ರಾಜ ಆರೋಗ್ಯವಾಗಿ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತಾದ್ರೆ ಈ 7 ಅವನ ಜೊತೆಗೆ ಚೆನ್ನಾಗಿರಬೇಕು. ಗುರು ಇರಬೇಕು, ಪ್ರಧಾನವಾಗಿ ರಾಜಗುರು. ಅವರು ರಾಜನಿಗೆ ಎಲ್ಲ ರೀತಿಯಾದಂತಹ ಸಲಹೆಗಳನ್ನ ಕೊಡ್ತಾರೆ, ಅನುಗ್ರಹ ಮಾಡ್ತಾ ಇರ್ತಕ್ಕಂಥವ್ರು ರಾಜಗುರುಗಳು. ಆಮೇಲೆ ಮಂತ್ರಿಗಳು, ಬಹಳ ಚೆನ್ನಾಗಿ ಕೆಲಸವನ್ನ ಮಾಡ್ತಕ್ಕಂತಹ ಮಂತ್ರಿಗಳಿರಬೇಕು. ಒಳ್ಳೊಳ್ಳೆ ಸಲಹೆಗಳನ್ನು ಕೊಡ್ತಕ್ಕಂತಹ ಮಂತ್ರಿಗಳು, ಹೇಳಿದ ಕೆಲಸವನ್ನ ಮಾಡ್ತಕ್ಕಂತಹ ಮಂತ್ರಿಗಳು. ಆಮೇಲೆ ಉತ್ತಮವಾದ ರಾಷ್ಟ್ರವೇ ಇಲ್ಲ ಅಂದ್ರೆ ರಾಜ ಏನ್ ಮಾಡಬೇಕು? ಒಳ್ಳೆ ರಾಷ್ಟ್ರ ಇರಬೇಕು, ಅದಕ್ಕೆ ಒಳ್ಳೆ ಕೋಟೆ ಇರಬೇಕು, ಶತ್ರುಗಳು ಅದನ್ನ ಬಂದು ನುಗ್ಗಲಾರದಂತೆ ಅದಕ್ಕೆ ಭದ್ರವಾದ ಕೋಟೆ ಇರಬೇಕು. ಆಮೇಲೆ ಕೋಶ ಇರಬೇಕು, ರಾಜ್ಯದಲ್ಲಿ ಒಳ್ಳೆ ಸಂಪತ್ತು, ಉತ್ತಮವಾದ ಕೋಶ ಸಂಪತ್ತು ರಾಜ್ಯದಲ್ಲಿ ಇರಬೇಕು. ಆಮೇಲೆ ಸೈನ್ಯ ಇರಬೇಕು, ಸೈನ್ಯ ರಾಜನಿಗೆ ಉತ್ತಮವಾಗಿ ಇರಬೇಕು. ಮತ್ತೆ ಮಿತ್ರ ರಾಜರುಗಳು ಇರಬೇಕು. ಎಲ್ಲಾ ರಾಜರನ್ನು ಕೂಡ ದ್ವೇಷ ಮಾಡಿಕೊಂಡಿರಬಾರದು, ಬೇರೆ ರಾಜರುಗಳ ಜೊತೆಯಲ್ಲಿ ಮೈತ್ರಿ ಇರಬೇಕು. ಹೀಗೆ ಮಿತ್ರ ರಾಜರು, ಇದೆಲ್ಲ ಸೇರಿ ಒಟ್ಟು 7. ಈ 7 ಚೆನ್ನಾಗಿ ಇದ್ದರೆ ಮಾತ್ರ ಒಬ್ಬ ರಾಜ ಸುಖವಾಗಿರ್ಲಿಕ್ಕೆ ಸಾಧ್ಯ. ಅದಕ್ಕೆ ಅಂಗಿರಸ ಋಷಿಗಳು ಕೇಳ್ತಾ ಇದ್ದಾರೆ, ಇದೆಲ್ಲ ಚೆನ್ನಾಗಿದೆ ತಾನೆ, ನಿನಗೆ ಆರೋಗ್ಯವಾಗಿದೆಯಲ್ಲ, ಏನು ತೊಂದರೆ ಇಲ್ಲ ತಾನೆ ಅಂತ ಕುಶಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗೆ 7 ಪ್ರಕೃತಿಗಳು ಅಂತಂದ್ರೆ ಈ ಇಡೀ ಜಗತ್ತಿಗೆ 7 ಪ್ರಕೃತಿಗಳಿದ್ದಾವೆ. ಮಹತ್ತತ್ವ, ಅಹಂಕಾರ ತತ್ವ ಮತ್ತು ಪಂಚಭೂತಗಳು. ಇದನ್ನ 7 ಪ್ರಕೃತಿಗಳು ಅಂತೂ ಕೂಡ ಒಂದು ಪರಿಗಣನೆ ಇದೆ. ಈ ರೀತಿಯಾಗಿ 7 ಪ್ರಕೃತಿಗಳಿಂದ ಕೂಡಿದ ಜಗತ್ತು ಹೇಗೆ ಆ ಪ್ರಕೃತಿಗಳ ರಕ್ಷಣೆಯಲ್ಲಿ ಜೀವ ಇರ್ತಾನೋ ಹಾಗೆ ರಾಜನು ಕೂಡ ಗುರು, ಮಂತ್ರಿ ಮುಂತಾದಂತಹ 7 ಪ್ರಕೃತಿಗಳ ರಕ್ಷಣೆಯಲ್ಲಿ ಇರಬೇಕು. ಆದ್ದರಿಂದ ಈ ರೀತಿ ಈ 7 ಪ್ರಕೃತಿಗಳ ರಕ್ಷಣೆಯಲ್ಲಿ ನೀನು ಚೆನ್ನಾಗಿದ್ದೀಯಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಪಿ ತೇ ನಾಮಯಂ ಸ್ವಸ್ತಿ ಪ್ರಕೃತೀನಾಂ ತಥಾತ್ಮನಃ
ಯಥಾ ಪ್ರಕೃತಿಭಿರ್ಗುಪ್ತಃ ಪುಮಾನ್ ರಾಜಾ ಚ ಸಪ್ತಭಿಃ ಆತ್ಮಾನಂ ಪ್ರಕೃತಿಶ್ವದ್ಧಾ ನಿಧಾಯ ಶ್ರೇಯ ಆಪ್ನುಯಾತ್ ರಾಜ್ಞಸ್ತಥಾ ಪ್ರಕೃತಯೋ ನರದೇವಾಹಿತಾದಯಃ. ಅಲೇ ರಾಜ, ನೀನು ಪ್ರಕೃತಿಗಳ ಆ ರಕ್ಷಣೆಯಲ್ಲಿ ನಿನ್ನನ್ನು ನೀನು ಇಟ್ಟುಕೊಂಡಿ ಅಂತಾದರೆ ನಿನಗೆ ಶ್ರೇಯಸ್ಸು. ಹಾಗೆ ಪ್ರಕೃತಿಗಳು ಕೂಡ ರಾಜನ ಸರ್ವತೋಮುಖವಾದ ಹಿತವನ್ನು ನೋಡಿಕೊಂಡ್ರೆ ಮಾತ್ರ ತಾವೂ ಶ್ರೇಯಸ್ಸನ್ನು ಪಡಿತಾರೆ. ಪರಸ್ಪರಂ ಭಾವಯಂತಹ ಅಂತ ರಾಜನಿಂದ ಈ 7 ಪ್ರಕೃತಿಗಳಿಗೆ, ಹಿಂದೆ ಹೇಳಿದಂತಹ 7 ಪ್ರಕೃತಿಗಳು ಅಂದರೆ ಗುರು, ಮಂತ್ರಿ, ರಾಷ್ಟ್ರ, ದುರ್ಗ, ಕೋಶ, ಸೈನ್ಯ, ಮಿತ್ರರಾಜರು, ಇವರೆಲ್ಲ ರಾಜನಿಂದ ಅವರಿಗೂ ಸುಖ ಸಂತೋಷ. ಅವರೆಲ್ಲರನ್ನು ಇವನು ಚೆನ್ನಾಗಿ ನೋಡಿಕೊಂಡು ಅವರ ಪ್ರಕೃತಿಯ ರಕ್ಷಣೆಗಳಲ್ಲಿ ಇವನಿದ್ದ ಅಂತಾದರೆ ಇವನಿಗೂ ಶ್ರೇಯಸ್ಸು. ಅವರೆಲ್ಲರೂ ಈ ರಾಜನ ಸರ್ವತೋಮುಖವಾದ ಅಭಿವೃದ್ಧಿಯನ್ನೇ ಬಯಸ್ತಾ ಇರಬೇಕು. ಯಾರೂ ಕೂಡ ಮೋಸ ಮಾಡೋರು ಇರಬಾರ್ದು. ರಾಜನನ್ನ ಚೆನ್ನಾಗಿ ಶ್ರೇಯಸ್ಸನ್ನ ಬಯಸಿ ಅವನಿಗೆ ಹಿತವಾಗುವಂತೆ ನಡ್ಕೊಳ್ತಾ ಇರಬೇಕು ಅವರೆಲ್ಲ. ಆವಾಗ ರಾಜನೂ ಚೆನ್ನಾಗಿರ್ತಾನೆ, ಅದರಿಂದ ಇವರಿಗೂ ಒಳ್ಳೆ ಶ್ರೇಯಸ್ಸಾಗ್ತದೆ. ಹೀಗೆ ಪರಸ್ಪರವಾಗಿ ಒಬ್ಬರಿಂದ ಒಬ್ಬರಿಗೆ ಸಹಕಾರ ಇರಬೇಕು. ಆತ್ಮಾನಂ ಪ್ರಕೃತಿ ಶ್ವದ್ಧಾ ನಿಧಾಯ ಶ್ರೇಯ ಆಪ್ನುಯಾತ್ ರಾಜ್ಞಸ್ತಥಾ ಪ್ರಕೃತಯೋ ನರದೇವಾಹಿತಾದಯಃ ಅಪಿದಾರಾಃ ಸುತಾಮಾತ್ಯಾಃ ಭೃತ್ಯಾಃ ಶ್ರೇಣ್ಯೋಥ ಮಂತ್ರಿಣಃ ಪೌರಾ ಜಾನಪದಾ ಭೂಪಾಃ ಆತ್ಮಾ ಚ ವಶವರ್ತಿನಃ. ಇದನ್ನ ಮೊದಲು ಪ್ರಶ್ನೆ ಮಾಡಿ ಆಮೇಲೆ ಮುಂದೆ ನಿನ್ನ ಹೆಂಡತಿ, ಮಕ್ಕಳು, ಅಮಾತ್ಯರು, ಸೇವಕರು, ಮತ್ತೆ ನಿನಗೆ ಸಮಾನ ವಯಸ್ಕರಾದಂತಹ ಅಂಗರಕ್ಷಕರು, ಮಂತ್ರಿಗಳು, ನಾಗರಿಕ ಜನ, ದೇಶವಾಸಿಗಳು, ಸಾಮಂತರಾಜರು, ಇವರೆಲ್ಲ ನಿನ್ನ ಮನಸ್ಸಿಗೆ ತಕ್ಕಂತೆ ಇದ್ದಾರಲ್ವಾ? ನಿನಗೆ ವಶರಾಗಿದ್ದಾರೆ ತಾನೆ? ಎಲ್ಲ ನಿನ್ನ ಮನಸ್ಸಿಗೆ ತಕ್ಕಂತೆನೆ ನಡ್ಕೊಳ್ತಾ ಇದ್ದಾರಲ್ವಾ ಇವರೆಲ್ಲರೂ ಅಂತ ಕೇಳ್ತಾನೆ. ದಾರಾಹ ಹೆಂಡತಿಯರು, ದಾರಾಹ ಅಂದ್ರೆ ಹೆಂಡತಿಯರು, ಸುತಾಹ ಮಕ್ಕಳು, ಅಮಾತ್ಯರು, ಭೃತ್ಯಾಹ ಶ್ರೇಣ್ಯಃ. ಶ್ರೇಣ್ಯಃ ಅಂತಂದ್ರೆ ನಿನ್ನ ವಯಸ್ಸಿಗೆ ಸಮಾನರಾದಂತಹ ಸೆಕ್ಯೂರಿಟಿಗಳು, ಅಂಗರಕ್ಷಕರು. ಆಮೇಲೆ ಮಂತ್ರಿಣಃ ಪೌರಾಹ ಪುರದ ಜನ, ಜಾನಪದಾಹ ದೇಶವಾಸಿಗಳು, ಭೂಪಾಹ ಉಳಿದ ಸಾಮಂತರಾಜರು, ಇವರೆಲ್ಲರೂ ವಶವರ್ತಿನಃ ನಿನ್ನ ವಶದಲ್ಲಿದ್ದಾರೆ ತಾನೆ. ಆತ್ಮಾಚ ನಿನ್ನ ಮನಸ್ಸು, ಆತ್ಮ ಅಂದ್ರೆ ನಿನ್ನ ಮನಸ್ಸು, ನಿನ್ನ ಮನಸ್ಸು ಕೂಡ ಚೆನ್ನಾಗಿದೆ ತಾನೆ. ಎಲ್ಲರೂ ನಿನ್ನ ಅಧೀನದಲ್ಲಿದ್ದಾರೆ ತಾನೆ. ಅಪಿದಾರಾಃ ಸುತಾಮಾತ್ಯಾಃ ಭೃತ್ಯಾಃ ಶ್ರೇಣ್ಯೋಥ ಮಂತ್ರಿಣಃ ಪೌರಾ ಜಾನಪದಾ ಭೂಪಾಃ ಆತ್ಮಾ ಚ ವಶವರ್ತಿನಃ ಯಸ್ಯಾತ್ಮಾನುವಶಶ್ಚೇತ್ ಸ್ಯಾತ್ ಸರ್ವೇ ತದ್ವಶಗಾಯಿಮೇ ಲೋಕಾಃ ಸಪಾಲಾ ಯಚ್ಛಂತಿ ಸರ್ವೇ ಬಲಿಮತಂದ್ರಿತಾಃ. ಕೊನೆಯಲ್ಲಿ ಅಲ್ಲಿ ಆತ್ಮಾ ಚ ವಶವರ್ತಿನಃ ಅಂತಿದೆ. ಆತ್ಮ ಅಂತಂದ್ರೆ ಮನಸ್ಸು ಅಂತ ಅರ್ಥ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು. ಮನಸ್ಸು ನಮ್ಮ ವಶದಲ್ಲಿ ಇರಬೇಕು. ನಮ್ಮ ಮನಸ್ಸನ್ನ ನಮ್ಮ ಅಧೀನದಲ್ಲಿ ನಾವು ಇಟ್ಟುಕೊಳ್ಬೇಕು. ಅದು ಬಹಳ ಮುಖ್ಯವಾದದ್ದು. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮನಸ್ಸು ಯಾರಿಗೆ ತನ್ನ ವಶದಲ್ಲಿ ಇದೆಯೋ ಅವನಿಗೆ ಎಲ್ಲರೂ ವಶರಾಗ್ತಾರೆ. ಲೋಕಗಳು, ಲೋಕಪಾಲಕರು ಎಲ್ಲರೂ ಕೂಡ ತಪ್ಪದೆ ಅವನಿಗೆ ಕಪ್ಪ ಕಾಣಿಕೆಯನ್ನು ಕೊಡ್ತಾರೆ. ಹಾಗಾಗಿ ತನ್ನ ಮನಸ್ಸು ತನ್ನ ಅಧೀನದಲ್ಲಿರಬೇಕು, ಮನಸ್ಸು ಸ್ವಸ್ಥವಾಗಿರಬೇಕು. ಯಸ್ಯಾತ್ಮಾನುವಶಶ್ಚೇತ್ ಸ್ಯಾತ್ ಸರ್ವೇ ತದ್ವಶಗಾಯಿಮೇ ಲೋಕಾಃ ಸಪಾಲಾ ಯಚ್ಛಂತಿ ಸರ್ವೇ ಬಲಿಮತಂದ್ರಿತಾಃ ಆತ್ಮನ ಪ್ರೀತಯೇನಾತ್ಮ ಪರತಃ ಸ್ವತಯೇವ ವಾ
ಲಕ್ಷಯೇ ಅಲಬ್ಧ ಕಾಮಂ ತ್ವಾಂ ಚಿಂತಯಾ ಶಬಳಂ ಮುಖಂ. ತಾನು ಸಂತೋಷವಾಗಿರಬೇಕು ಅಂದ್ರೆ ತನ್ನ ಮನಸ್ಸೇ ಕಾರಣ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋಹೋ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಮನಸ್ಸೇ ಎಲ್ಲ ಸುಖ ದುಃಖಗಳಿಗೆ ಕಾರಣ. ಹಾಗಾಗಿ ನಿನ್ನ ಮನಸ್ಸು ಚೆನ್ನಾಗಿದೆ ತಾನೆ, ನಿನ್ನ ಮನಸ್ಸು ನಿನ್ನ ಅಧೀನದಲ್ಲಿದೆ ತಾನೆ ಅಂತ ಕೇಳಿ ಆಮೇಲೆ ಅವರೇ ಹೇಳ್ತಾರೆ. ಅವರು ಮಹಾಋಷಿಗಳವರು, ಎಲ್ಲವನ್ನೂ ಬಲ್ಲಂತವರು. ಇದು ಸಾಮಾನ್ಯವಾಗಿ ಕುಶಲ ಪ್ರಶ್ನೆ ಮಾಡುವ ಹಾಗೆ ಮಾಡಿ ಆಮೇಲೆ ಅಂತಾರೆ, ಯಾಕೋ ನಿನ್ನ ಮನಸ್ಸು ತೃಪ್ತಿದಾಯಕವಾಗಿ ಇಲ್ಲ ಅಂತ ಅನಿಸ್ತಾ ಇದೆ, ಏನ್ ಕಾರಣ ಅಂತ ಕೇಳ್ತಾರೆ. ಏನೋ ಚಿಂತೆಯಲ್ಲಿರೋ ಹಾಗಿದ್ದಿ, ಯಾಕೋ ನಿನ್ನ ಮನಸ್ಸು ಅತೃಪ್ತವಾದಂತೆ ಕಾಣ್ತಾ ಇದೆ, ಯಾಕೆ, ಏನಾಯ್ತು? ನಾನು ಗಮನಿಸ್ತಾ ಇದ್ದೇನೆ, ನಿನ್ನ ಮುಖ ಏನೋ ಚಿಂತೆಯಿಂದ ಕೂಡಿರೋ ಹಾಗಿದೆ. ಅಥವಾ ಬೇರೆಯವರು ಗಮನಿಸ್ತಾ ಇದ್ದಾರೆ, ನಾನು ಮಾತ್ರ ಅಲ್ಲ, ಸ್ವತಃ ಪರತಃ ಏವವ ಬೇರೆಯವರು ನೋಡಿದ್ರೂ ಗೊತ್ತಾಗತ್ತೆ ನಿನ್ನ ಮನಸ್ಸು ಯಾಕೋ ಸರಿ ಇಲ್ಲ, ಬಹಳ ಚಿಂತೆ ಮಾಡ್ತಾ ಇದ್ದಿ ಅಂತ ಅನ್ಸತ್ತೆ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಏನೋ ಚಿಂತೆ ಮಾಡ್ತಾ ಇದ್ದಿ ನೀನು ಅಂತ. ಬೇರೆಯವ್ರಿಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ. ಏನಾಗಿದೆ, ಏನ್ ಕಾರಣ ಅಂತ ಕೇಳ್ತಾ ಇದ್ದಾರೆ. ಶಬಳಂ ಮುಖಂ, ಮುಖದಲ್ಲಿ ಗೊತ್ತಾಗ್ಬಿಡತ್ತೆ ಚಿಂತೆ. ಆ ಮುಖದ ಲಕ್ಷಣವನ್ನು ನೋಡಿದಾಗಲೇನೆ ಏನೋ ಆಲೋಚನೆ ಮಾಡ್ತಾ ಇದ್ದಿ ನೀನು, ನಿನ್ನ ಮನಸ್ಸು ಸ್ವಸ್ಥವಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅಂತಾರೆ. ಏನು ಕಾರಣ ಅದಕ್ಕೆ? ಆತ್ಮನ ಪ್ರೀತಯೇನಾತ್ಮ ಪರತಸ್ವತಯೇವ ಲಕ್ಷಯೇ ಅಲಬ್ಧ ಕಾಮಂ ತ್ವಾಂ ಚಿಂತಯಾ ಶಬಳಂ ಮುಖಂ. ಶ್ರೀ ಶುಕ ಉವಾಚ ಏವಂ ವಿಕಲ್ಪಿತೋ ರಾಜನ್ ವಿದುಷಾ ಮುನಿನಾಪಿ ಸಹ ಪ್ರಶ್ರಯಾವನತ ಪ್ರಾಹ ಪ್ರಜಾಕಾಮಸ್ತತೋ ಮುನಿಂ. ಶುಕಾಚಾರ್ಯ ಹೇಳ್ತಾರಲ್ಲೇ ರಾಜ, ಪರೀಕ್ಷಿತ್ ರಾಜನೇ, ಜ್ಞಾನಿಯಾದಂತಹ ಋಷಿಗಳು, ಅವರಿಗೆ ಗೊತ್ತು, ಮಹಾಜ್ಞಾನಿಗಳವರು, ಅಂಗಿರಾ ಋಷಿಗಳು ಈ ರೀತಿ ಕೇಳಿದ್ರು. ಆ ಜ್ಞಾನಿಗಳಾದ ಋಷಿಗಳಿಂದ ಈ ರೀತಿ ಕೇಳಿಸಿಕೊಂಡಾಗ ಈ ರಾಜ ಚಿತ್ರಕೇತು ಪುತ್ರಕಾಮನಾಗಿದ್ದ, ಮಕ್ಕಳು ಬೇಕು ಅನ್ನೋ ಅಪೇಕ್ಷೆ ಇತ್ತು ಅವನಿಗೆ. ಅಂತಹ ರಾಜ ಪ್ರಶ್ರಯಾವನತಃ ತಲೆಬಾಗಿ ವಿನಯದಿಂದ ನಮಸ್ಕಾರ ಮಾಡಿ ಆ ಋಷಿಗಳಿಗೆ ಈ ಮುಂದೆ ಹೇಳುವ ಮಾತನ್ನ ಹೇಳಿದ. ಏವಂ ವಿಕಲ್ಪಿತೋ ರಾಜನ್ ವಿದುಷಾ ಮುನಿನಾಪಿ ಸಹ ಪ್ರಶ್ರಯಾವನತಃ ಪ್ರಾಹ ಪ್ರಜಾಕಾಮಸ್ತತೋ ಮುನಿಂ. ಚಿತ್ರಕೇತುರುವಾಚ, ಚಿತ್ರಕೇತು ಏನು ಹೇಳಿದ ಅಂದ್ರೆ, ಭಗವನ್ ಕಿನ್ವ ವಿದಿತಂ ತಪೋಜ್ಞಾನ ಸಮಾಧಿಭಿಃ ಯೋಗಿನಾಂ ಧ್ವಸ್ತಪಾಪಾನಾಂ ಬಹಿರಂತಃ ಶರೀರಿಷು. ಅವರಿಗೆ ಗೊತ್ತು ಅನ್ನೋದು ಕೂಡ ಚಿತ್ರಕೇತು ರಾಜನಿಗೆ ಗೊತ್ತು. ಅದಕ್ಕೆ ಚಿತ್ರಕೇತು ಹೇಳ್ತಾನೆ, ಪೂಜ್ಯರೇ, ಸುಮ್ಮನೆ ಪ್ರಶ್ನೆ ಮಾಡ್ತಾ ಇದ್ದೀರಿ, ನಿಮಗೆ ಗೊತ್ತಿಲ್ಲದೆ ಇರುವಂಥದ್ದೇನಿದೆ? ಸಕಲ ಪಾಪಗಳನ್ನು ಪರಿಹಾರ ಮಾಡಿಕೊಂಡಿರುವಂತಹ ನಿಮ್ಮಂತಹ ಯೋಗಿಗಳಿಗೆ ತ್ರಿಕಾಲ ಜ್ಞಾನ ಇರ್ತದೆ. ತಪಸ್ಸು, ತ್ರಿಕಾಲ ಜ್ಞಾನ ಮತ್ತು ಚಿತ್ತೈಕಾಗ್ರತೆ. ಇದರಿಂದ ಪ್ರತಿಯೊಬ್ಬ ಜೀವಿಗಳ ಮನಸ್ಸಿನಲ್ಲಿ ಏನಿದೆ, ಹೊರಗೇನಿದೆ, ಒಳಗೇನಿದೆ ಎಲ್ಲ ಗೊತ್ತಿರ್ತದೆ ನಿಮಗೆ. ನಿಮಗೆ ಗೊತ್ತಿಲ್ಲದೆ ಇರೋದೇನಿದೆ? ಯೋಗಿನಾಂ ಧ್ವಸ್ತಪಾಪಾನಾಂ, ಧ್ವಸ್ತಪಾಪಾನಾಂ ಯೋಗಿನಾಂ ಅಂದ್ರೆ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಂಡಿರ್ತಕ್ಕಂತಹ ಯೋಗಿಗಳಿಗೆ, ಅಂದ್ರೆ ನೀವು ಅಂಥ ಯೋಗಿಗಳು, ಅಂಥ ಯೋಗಿಗಳಿಗೆ ತಪೋಜ್ಞಾನ ಸಮಾಧಿಭಿಹಿ, ಅವರಲ್ಲಿರ್ತಕ್ಕಂತಹ ತಪಸ್ಸು, ಜ್ಞಾನ ಮತ್ತು ಸಮಾಧಿ. ಅಂದ್ರೆ ಏನರ್ಥ? ತಪಸ್ಸು ಅಂತಂದ್ರೆ ಅವರು ಮಾಡಿರ್ತಕ್ಕಂತಹ ತಪಸ್ಸು, ಅವರಲ್ಲಿರ್ತಕ್ಕಂತಹ ತಪಸ್ಸು ಮತ್ತು ಜ್ಞಾನ, ತ್ರಿಕಾಲ ಜ್ಞಾನ. ಸಮಾಧಿ ಅಂತಂದ್ರೆ ಚಿತ್ತ ಏಕಾಗ್ರತೆ.
ಇದು ಅವರಲ್ಲಿ ಇರ್ತದೆ. ಯಾರು ಉತ್ತಮ ಜ್ಞಾನಿಗಳೋ ಯೋಗಿಗಳೋ ಧ್ವಸ್ತಪಾಪರೋ ಅಂಥವರಲ್ಲಿ ಈ ರೀತಿ ಇರ್ತದೆ. ಅಂಥ ಒಂದು ಶಕ್ತಿಯಿಂದ ಆ ತಪೋಜ್ಞಾನ ಸಮಾಧಿಗಳಿಂದ ಅವ್ರು ಏನು ಮಾಡ್ತಾರೆ, ಬಹಿರಂತ ಶರೀರಿಷು ಯಾರ್ಯಾರು ಶರೀರಿಗಳು ಅಂತಿದ್ದಾರೋ ಅಂದರೆ ಜೀವಿಗಳು, ಶರೀರವನ್ನು ಪಡ್ಕೊಂಡಂತಹ ಜೀವಿಗಳು, ಅವರ ಬಹಿರಂತಹ ಹೊರಗೂ ಒಳಗೂ ಎಲ್ಲ ತಿಳ್ಕೊಂಡಿರ್ತಾರೆ. ಅವರು ಅದನ್ನ ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಇರ್ತದೆ. ಆದ್ರಿಂದ ಕಿನ್ನು ಅವಿದಿತಂ, ನಿಮಗೇನು ಗೊತ್ತಿಲ್ಲ ಅಂತಾನೆ ರಾಜ. ಕಿನ್ನ ಅವಿದಿತಂ, ಗೊತ್ತಿಲ್ಲೇನು ನಿಮಗೆ? ಗೊತ್ತೇ ಇದೆ ನಿಮಗೆಲ್ಲ. ನನ್ನ ಮನಸ್ಸಿನಲ್ಲಿ ಏನು ವಿಚಾರ, ಯಾಕೆ ಆಲೋಚನೆ ಮಾಡ್ತಾ ಇದ್ದೇನೆ, ಯಾಕೆ ಚಿಂತೆ ಮಾಡ್ತಾ ಇದ್ದೇನೆ ಅನ್ನೋದು ನಿಮಗೆ ಗೊತ್ತೇ ಇದೆ ಅಂತ ಅರ್ಥ. ಭಗವನ್ ಕಿನ್ವ ವಿದಿತಂ ತಪೋಜ್ಞಾನ ಸಮಾಧಿಭಿಃ ಯೋಗಿನಾಂ ಧ್ವಸ್ತಪಾಪಾನಾಂ ಬಹಿರಂತಃ ಶರೀರಿಷು ತಥಾಪಿ ಪೃಚ್ಛತೋ ಬ್ರೂಯಾಂ ಬ್ರಹ್ಮನ್ನಾತ್ಮನಿ ಚಿಂತಿತಂ ಭವತೋ ವಿದುಷಶ್ಚಾಪಿ ಚೋಜಿತಸ್ತ್ವದನುಜ್ಞೆಯಾ. ನಿಮಗೆಲ್ಲ ಗೊತ್ತೇ ಇದೆ, ಆದರೂ ನೀವು ಕೇಳ್ತಾ ಇದ್ದೀರಿ. ತಿಳಿದು ತಿಳಿದು ನೀವು ಲೋಕರೀತಿಯಿಂದ ಪ್ರಶ್ನೆ ಮಾಡ್ತಾ ಇದ್ದೀರಿ, ಗೊತ್ತಿದೆ ನನಗೆ. ಲೋಕರೀತಿ ಆ ಒಂದು ಕ್ರಮವನ್ನು ಅನುಸರಣೆ ಮಾಡಿ ನೀವು ಕುಶಲ ಪ್ರಶ್ನೆ ಮಾಡ್ತಾ ಇದ್ದೀರಿ. ನೀವು ಲೋಕರೀತಿಯಿಂದ ಪ್ರಶ್ನೆ ಮಾಡ್ತಾ ಇದ್ದೀರಿ ಅಂದ ಮೇಲೆ ನಾನು ಕೂಡ ನಿಮ್ಮ ಆಜ್ಞೆಯಿಂದ ಹೇಳ್ತೇನೆ, ನನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ಕೊಳ್ತೇನೆ ಅಂತ ರಾಜ. ತಥಾಪಿ ಪೃಚ್ಛತೋ ಬ್ರೂಯಾಂ ಬ್ರಹ್ಮನ್ ಆತ್ಮನಿ ಚಿಂತಿತಂ ಭವತೋ ವಿದುಷಶ್ಚಾಪಿ ಚೋದಿತಸ್ತ್ವದನುಜ್ಞೆಯಾ ಲೋಕಪಾಲೈರಪಿ ಪ್ರಾರ್ಥ್ಯಾಃ ಸಾಮ್ರಾಜ್ಯೈಶ್ವರ್ಯ ಸಂಪದಃ ನನಂದಯಂತ್ಯಪ್ರಜಂ ಮಾಂ ಕ್ಷುತ್ರುಕ್ಷಾಮಮಿವಾಪರೇ. ನನಗೆ ಎಲ್ಲಾ ರೀತಿಯಾದ ಸಂಪತ್ತಿದೆ, ಲೋಕಪಾಲರು ಕೂಡ ಬಯಸ್ತಕ್ಕಂತಹ ಸಾಮ್ರಾಜ್ಯ ನನ್ನಲ್ಲಿದೆ ಅಂತಾನೆ. ಲೋಕಪಾಲೈರಪಿ ಪ್ರಾರ್ಥ್ಯಾಃ, ಲೋಕಪಾಲರು ಕೂಡ ಬಯಸ್ತಕ್ಕಂತಹ ಸಾಮ್ರಾಜ್ಯ, ಐಶ್ವರ್ಯ, ಸಂಪತ್ತು ಇದೆಲ್ಲ ನನ್ನಲ್ಲಿದೆ, ಅದಕ್ಕೇನು ಕೊರತೆ ಇಲ್ಲ. ಲೋಕಪಾಲೈಹಿ ಅಪಿ ಪ್ರಾರ್ಥ್ಯಾಃ, ಯಾವುದು ಸಾಮ್ರಾಜ್ಯ, ಐಶ್ವರ್ಯ, ಸಂಪದಃ ಇದೆಲ್ಲ ನನ್ನ ಹತ್ರ ಇದ್ರೂ ಕೂಡ ಅದ್ಯಾವುದು ನನ್ನನ್ನ ಸಂತೋಷಗೊಳಿಸ್ತಾ ಇಲ್ಲ. ಯಾಕೆ? ಅಪ್ರಜಮ್ಮಾಂ, ನನಗೆ ಮಕ್ಕಳಿಲ್ಲ. ಮಕ್ಕಳಿಲ್ಲದೆ ಇರತಕ್ಕಂತಹ ನನ್ನನ್ನ ಇದ್ಯಾವುದೂ ಕೂಡ, ಸಾಮ್ರಾಜ್ಯ, ಐಶ್ವರ್ಯ, ಸಂಪತ್ತು ಇದ್ಯಾವುದು ನನ್ನನ್ನು ಸಂತೋಷಗೊಳಿಸ್ತಾ ಇಲ್ಲ. ಹೇಗೆ ಅಂದ್ರೆ ಕ್ಷುತ್ರು ಕ್ಷಾಮಂ ಇವ ಅಪರೇ, ಹಸಿವೆಯಾಗಿ ಒದ್ದಾಡ್ತಾ ಇರ್ತಕ್ಕಂಥವನಿಗೆ ಆ ಹಸಿವೆಯನ್ನ ನಿವಾರಣೆ ಮಾಡಲಿಕ್ಕೆ ಅನ್ನ ಬೇಕು. ಅನ್ನ ಬಿಟ್ಟು ಬೇರೆ ಇನ್ನೇನು ಕೊಟ್ಟರೂ ಕೂಡ ಅದರಿಂದ ಅವನಿಗೆ ಸುಖ ಆಗೋದಿಲ್ಲ. ಹಸಿವೆ ಆದವನಿಗೆ ನೀವು ರತ್ನ ಆಭರಣಗಳು, ಮನೆ, ಅಧಿಕಾರ, ಸಂಪತ್ತು ಏನು ಕೋಟಿ ಕೋಟಿ ಕೊಟ್ಟರೂ ಕೂಡ ಅವನಿಗೆ ಅದರಿಂದ ಸುಖ ಆಗೋದಿಲ್ಲ. ಹಸಿವೆ ಆದವನಿಗೆ ಅನ್ನ ಬೇಕು ಅಷ್ಟೇ. ಅನ್ನವನ್ನು ಬಿಟ್ಟು ಬೇರೆ ಇನ್ಯಾವುದರಿಂದಲೂ ಹೇಗೆ ಅವನಿಗೆ ತೃಪ್ತಿ ಆಗೋದಿಲ್ಲವೋ ಹಸಿದಂಥವನಿಗೆ, ಹಾಗೆ ನನಗೆ ಅಪ್ರಜಮ್ಮಾಂ, ಮಕ್ಕಳಿಲ್ಲದೆ ಇರತಕ್ಕಂತಹ ನನಗೆ ಈ ಇಡೀ ಲೋಕಪಾಲರು ಕೂಡ ಬಯಸ್ತಕ್ಕಂತಹ ಸಾಮ್ರಾಜ್ಯ, ಐಶ್ವರ್ಯ, ಸಂಪತ್ತು ಇದೆಲ್ಲ ಇದ್ರೂ ಕೂಡ ಅದ್ಯಾವುದೂ ನನಗೆ ಸುಖವನ್ನ ತಂದು ಕೊಡ್ತಾ ಇಲ್ಲ. ಲೋಕಪಾಲೈರಪಿ ಪ್ರಾರ್ಥ್ಯಾಃ ಸಾಮ್ರಾಜ್ಯೈಶ್ವರ್ಯ ಸಂಪದಃ ನನಂದಯಂತ್ಯಪ್ರಜಂ ಮಾಂ ಕ್ಷುತ್ರುಕ್ಷಾಮಮಿವಾಪರೇ. ತನ್ನ ಪಾಹಿ ಮಹಾಭಾಗ ಪೂರ್ವೈಃ ಸಹ ಗತಂ ತಮಃ ಯಥಾ ತರೇಮ ದುಸ್ತಾರಂ ಪ್ರಜಯಾ ತದ್ವಿಧೇಹಿನಃ. ಮಹಾಭಾಗ ಅಂತ ಇವರಿಗೆ ಅಂಗಿರಾ ಋಷಿಗಳಿಗೆ ಸಂಬೋಧನೆ. ಎಲೆ ಮಹಾಭಾಗರೇ, ಪೂಜ್ಯರೇ, ಮಹಾತ್ಮರೇ, ನನ್ನನ್ನು ಕಾಪಾಡ್ರಿ. ನಾನು ಮಕ್ಕಳಿಲ್ಲದೆ
ನಮ್ಮ ಪೂರ್ವಿಕರ ಜೊತೆಗೆ ನರಕದಲ್ಲಿ ಬೀಳ್ತಾ ಇದ್ದೇವೆ ಅಂತಾನೆ. ಗತಂ ತಮಃ ಪೂರ್ವೈಸ್ಸಹ ಗತಂ ತಮಃ. ತಮಃ ಅಂದ್ರೆ ನರಕ ಅಂತ ಅರ್ಥ. ಪೂರ್ವೈಸ್ಸಹ ಹಿಂದಿನವರ ಜೊತೆಗೆ ನಾನು ನರಕಕ್ಕೆ ಹೋಗ್ತಾ ಇದ್ದೇನೆ ಅಂತ. ಯಾಕೆಂದ್ರೆ ಮಕ್ಕಳಿಲ್ಲ ಅಂತಾದ್ರೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ, ಮಕ್ಕಳಿಲ್ಲದೆ ಇರತಕ್ಕಂಥವರಿಗೆ ಉತ್ತಮವಾದ ಗತಿ ಇಲ್ಲ, ನರಕ ಜನರ್ಥ ಆಗ್ತದೆ. ನರಕದಿಂದ ರಕ್ಷಣೆಯನ್ನ ಮಾಡತಕ್ಕಂಥವನು ಪುತ್ರ. ಅಪುತ್ರಸ್ಯ ಗತಿರ್ನಾಸ್ತಿ ನಾಪುತ್ರಸ್ಯ ಲೋಕೋ ಅಸ್ತಿ ಅಂತ ಹೀಗೆ ವಾಕ್ಯಗಳಿದ್ದಾವೆ. ಮಕ್ಕಳಾದರೆ ಅವರು ನಮ್ಮನ್ನ ನರಕದಿಂದ ರಕ್ಷಣೆಯನ್ನ ಮಾಡ್ತಾರೆ. ಹಾಗಾಗಿ ಪಿತೃಗಳು, ಒಬ್ಬ ಮಗ ಭಕ್ತಿ ಶ್ರದ್ಧೆಯಿಂದ ಪಿತೃಕಾರ್ಯವನ್ನ ಮಾಡಿದರೆ ಅವನ ಆ 7 ತಲೆಮಾರು ಉದ್ಧಾರ ಆಗ್ತದೆ. ಅದು ನನಗಿಲ್ಲ. ಹಾಗಾಗಿ ಪೂರ್ವೈಸ್ಸಹ ನನ್ನ ಹಿಂದಿನ ಪೂರ್ವಜರಿಂದ ಸೇರ್ಕೊಂಡು ನಾನು ನರಕದಲ್ಲಿ ಬೀಳ್ತಾ ಇದ್ದೇನೆ ಮಕ್ಕಳಿಲ್ಲದೆ ಇರೋದ್ರಿಂದ. ಆ ನರಕ ಅದು ದುಸ್ತಾರ, ದಾಟ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ನರಕ. ಅಂತಹ ನರಕವನ್ನ ದಾಟ್ಲಿಕ್ಕೆ ನನಗೆ ಸಂತತಿ ಬೇಕಾಗಿದೆ. ನನಗೊಂದು ಸಂತತಿ ಆಗುವ ಮೂಲಕವಾಗಿ ಆ ದುಸ್ತಾರವಾದಂತಹ ನರಕವನ್ನ ದಾಟುವಂತೆ ನನಗೆ ಅನುಗ್ರಹ ಮಾಡ್ರಿ. ಏನಾದರೂ ಮಾಡಿ ನನಗೆ ಮಕ್ಕಳಾಗುವಂತೆ ಅನುಗ್ರಹ ಮಾಡಿ. ದುಸ್ತರವಾದಂತಹ ಆ ನರಕವನ್ನ ದಾಟಸ್ರಿ. ಪೂರ್ವೈಸ್ಸಹ ಪೂರ್ವಜರ ಜೊತೆಗೆ ನಾನು ನರಕ ಪಾಲಾಗ್ತಾ ಇದ್ದೇನೆ. ಆದ್ರಿಂದ ನನಗೆ ನೀವು ಅನುಗ್ರಹ ಮಾಡ್ರಿ, ನನಗೆ ಮಕ್ಕಳಾಗುವಂತೆ ಅನುಗ್ರಹ ಮಾಡಿ ನನ್ನನ್ನ ಆ ದುಸ್ತರವಾದಂತಹ ನರಕದಿಂದ ರಕ್ಷಣೆ ಮಾಡ್ರಿ. ಆ ರೀತಿ ಆ ನರಕವನ್ನ ದಾಟುವಂತೆ ನನಗೆ ಅನುಗ್ರಹ ಮಾಡ್ರಿ ಅಂತ ಕೇಳ್ಕೊಳ್ತಾ ಇದ್ದಾನೆ ಚಿತ್ರಕೇತು ರಾಜ. ತನ್ನ ಪಾಹಿ ಮಹಾಭಾಗ ಪೂರ್ವೈಸ್ಸಹ ಗತಂ ತಮಃ ಯಥಾ ತರೇ ಮಧುಸ್ತಾರಂ ಪ್ರಜಯಾ ತದ್ವಿಧೇಹಿನಃ. ಹೀಗೆ ಚಿತ್ರಕೇತು ರಾಜ ಪ್ರಶ್ನೆ ಮಾಡಿದಾಗ ಅಂಗಿರ ಋಷಿಗಳು ಏನು ಹೇಳಿದರು, ಏನು ಮಾಡಿದರು ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಹರೇ ನಮಃ ಆಚಾರ್ಯ. ನಮಸ್ಕಾರ. ಹರೇ ನಮಃ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ಹರೇ ಶ್ರೀನಿವಾಸ. ನಮಸ್ಕಾರ ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.